ಇದೇಗ್ ಸಾಧ್ಯ? ನಾವ್ ಇದಕ್ಕೆ ವ್ಯವಸ್ಥೆ ಮಾಡಿದ್ವಲ್ಲ. ಮತ್ತೆ ಆ ಶಿವು ನಮ್ಗೆ ಉಲ್ಟಾ ಹೊಡೆದಿದ್ದಾನೆ ಅನ್ಸತ್ತೆ. ಛೇ, ಇಲ್ಲೂ ಇವಳೆ ಗೆದ್ಬಿಟ್ಲಲ್ಲ. ಇಲ್ಲೂ ಅವಳೆ ಹೇಗೆ ಗೆದ್ಲು ಅನ್ಕೋತಿದ್ಯಾ? ಸುಹಾಸ್, ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೋತ್ಯಾ? ಅಲ್ಲ ಡಾರ್ಲಿಂಗು, ಅವಳು ಸೋಲಲ್ಲ ಅಂತ ಗೊತ್ತಿದ್ರು ಯಾಕೆ ರಿಸ್ಕ್ ತಗೋತೀಯ ನೀನು? ನಮ್ಮ ಪಾಡಿಗೆ ನಾವು ಇದ್ರೆ ಸೇಫ್ ಅಲ್ವಾ? ಸದ್ಯ ಇರೋಕ್ಕೊಂದು ಮನೆ ಇದೆ. ನೀನು ತಗೊಳ್ಳೋ ರಿಸ್ಕ್ ನೋಡಿದ್ರೆ ಎಲ್ಲಿ ಇದಕ್ಕೂ ಕತ್ತು ಬರುತ್ತೆ ಅಂತ ಭಯ ಆಗ್ತಿದೆ ನನಗೆ. ಸುಹಾಸ್, ಲೈಫಲ್ಲಿ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಗ್ರೋತ್ ಇರಲ್ಲ. ಆಮೇಲೆ ನಿನ್ ತರ ವೇಸ್ಟ್ ಬಾಡಿ ಆಗಿರ್ಬೇಕಾಗತ್ತೆ. ನನ್ನ ಬುಡಕ್ಕೆ ಬಂದ್ಬಿಟ್ಲು. ಏನೋ ಒಳ್ಳೇದು ಹೇಳಿ ತಿದ್ದೋಣ ಅಂದರೆ ನನಗೆ ತಿದ್ದೋಕೆ ನೋಡ್ತಾಳೆ. ಅದೇನೋ ರಿಸ್ಕ್ ಅಂತೆ, ಗ್ರೋ ಅಂತೆ. ಮೈ ಫುಟ್. ಚಿಕ್ಕಿ, ನೋಡಿದ್ರ ಈ ಕರಾಮತ್ತು ಅತ್ತೆ ಸೊಸೆ ಜೋಡಿ ಸೂಪರು. ಹೌದು ಕಣೋ, ಇಬ್ರು ಸೇರಿ ಅವನನ್ನ ಹಿಡಿದು ಸಹಿ ಅನ್ಸ್ಕೊಂಡ್ಬಿಟ್ರು. ಆದ್ರೆ ನನಗ್ ಬೇಜಾರಾಗ್ತಿರೋದು ನಿನ್ ಬಗ್ಗೆನೆ. ಸತ್ಯನ್ ಫ್ರೀ ಟೈಮ್ನ ಅತ್ತೆ ಸೊಸೆ ಸೇರಿ ಕಳೆದ್ರು. ನಾಳೆಯಿಂದ ಅವಳಿಗೆ ಡ್ಯೂಟಿ ಬೇರೆ ಶುರು ಆಗ್ತಿದೆ. ಇನ್ಮೇಲೆ ನಿನ್ನ ಪಾಡ ಅಷ್ಟೆ. ಸುಮ್ಮನೆ ರೀ ಚಿಕ್ಕಿ, ಉರಿಸ್ಬಿಡಿ. ಮೊದಲೇ ವಿಷಯದಲ್ಲ ನನ್ನ ಲಕ್ಕಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೋಗಿ ಚಿಕ್ಕಿ, ಸುಮ್ಮನೆ ನಗ್ತೀರಾ? ವೆಲ್ಕಮ್ ಬ್ಯಾಕ್ ಅಗೈನ್ ಮೇಡಮ್. ಥ್ಯಾಂಕ್ ಯು. ನಿಮಗೂ ವೆಲ್ಕಮ್ ಬ್ಯಾಕ್. ಮೇಡಮ್, ನಾವುಗಳು ಮತ್ತೆ ಯೂನಿಫಾರ್ಮಲ್ಲಿ ಕಾಣಿಸ್ಕೊತಾ ಇರೋದು ತುಂಬ ಖುಷಿ ಅನ್ನಿಸ್ತಿದೆ ಮೇಡಮ್. ಪಾಪ ನನ್ನ ಜೊತೆ ನೀವು ಸಿಕ್ಕಾಕೊಂಡ್ಬಿಟ್ರಲ್ಲ. ಕೊನೆಗೂ ಈ ಎನ್ಕ್ವೈರಿಯಿಂದ ಹೇಗೋ ಆಚೆ ಬಂದ್ವಿ, ಅದೇ ಸಂತೋಷ. ನನ್ನ ಮಗಳ ವಿಚಾರಕ್ಕೆ ನೀವು ಸಸ್ಪೆಂಡ್ ಆದಾಗ ತುಂಬ ಬೇಜಾರಾಗಿತ್ತು ಮೇಡಮ್. ಆದರೆ ಈಗ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಡಬ್ಬಲ್ ಉತ್ಸಾಹ ಬಂದಿದೆ. ಹೌದು ಮೇಡಮ್, ಬಂದಿದ್ದು ಬರಲಿ. ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇರೋ ಪವರೇ ಬೇರೆ ಮೇಡಮ್. ಥ್ಯಾಂಕ್ ಯು ಶಿವು ಅವರೇ. ಮಗಳು ಹೇಗಿದ್ದಾಳೆ? ಸ್ಕೂಲ್ಗೆ ಹೋಗ್ತಿದ್ದಾಳೆ ಮೇಡಮ್. ಅವಳು ಖುಷಿನೋ ಖುಷಿ. ಅವಳು ಖುಷಿಯಾಗಿದ್ದಾಳಲ್ಲ, ಅದೇ ಇಂಪಾರ್ಟೆಂಟ್. ಮುನ್ಸ್ವಾಮಿ ಅವರೇ, ಉಷಾ ಹೇಗಿದ್ದಾಳೆ? ಏನು ಮಾಡ್ತಿದ್ದಾಳೆ? ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಮೇಡಮ್, ಆರಾಮಾಗಿದ್ದಾಳೆ. ಮೊದಲು ಹೊರಗಡೆ ಬರೋದಕ್ಕೆ ಕೂಡ ತುಂಬ ಮುಜುಗರ ಪಟ್ಕೊಳ್ತಾ ಇದ್ಲು. ಆದರೆ ನೀವು ಬಂದು ಅಕ್ಕಪಕ್ಕದವ್ರ ಜೊತೆ ಮಾತಾಡಿದಾಗ ಈಗ ಆರಾಮಾಗಿದ್ದಾಳೆ. ಅವರು ಕೂಡ ಇವಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಇವಳನ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಅವಳನ್ನು ಮತ್ತೆ ಈ ರೀತಿ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಮೇಡಮ್. ನಿಮ್ಮ ಸಹಾಯ ನಿಜವಾಗ್ಲೂ ಎಲ್ಲ ಈಗ ಮೊದಲಿನ ಥರನೇ ಆಗಿದೆ ಮೇಡಮ್. ನಂದೇನಿದೆ ಮುನ್ಸ್ವಾಮಿ ಅವರೇ, ಎಲ್ಲ ದೇವ್ರಿಚ್ಛೆ. ಅವ್ರು ನಡೆಸ್ತಾರೆ, ನಾವು ನಡೀತೀವಷ್ಟೆ. ಎಲ್ರಿಗೂ ದೇವರು ಆ ಶಕ್ತಿ ಕೊಡೋದಿಲ್ಲ ಮೇಡಮ್. ಯಾರಿಗೆ ಮನಸ್ಸಿನಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಛಲ ಇರುತ್ತೋ ಅಂಥವ್ರ ಬೆಂಬಲಕ್ಕೆ ದೇವರು ಯಾವಾಗಲೂ ನಿಲ್ತಾನೆ. ಅಂಥವರಲ್ಲಿ ನೀವು ಒಬ್ಬರು ಮೇಡಮ್. ಮುನ್ಸ್ವಾಮಿ ಅವರೇ, ಹೀಗೆಲ್ಲ ಹೊಗಳಿದ್ರೆ ಪ್ರಮೋಷನ್ ಸಿಗಲ್ಲ. ಅಯ್ಯೋ ಬಿಡಿ ಮೇಡಮ್, ಪ್ರಮೋಷನ್ ಯಾರಿಗೆ ಬೇಕು? ನಮ್ಗಳಿಗೆ ನಿಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಸಿಗ್ತಾ ಇದೆಯಲ್ಲ, ಅದೊಂದನ್ನೇ ನಾನು ಯಾವಾಗಲೂ ಕೇಳೋದು. ನನಗೂ ರಿಟೈರ್ಮೆಂಟ್ ಹತ್ತಿರ ಆಗ್ತಾ ಇದೆ. ಅಂಥ ಸಮಯದಲ್ಲಿ ನಿಮ್ಮಂಥ ಅಧಿಕಾರಿಗಳ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದೇ ನನ್ನ ಭಾಗ್ಯ ಮೇಡಮ್. ಆದರೂ ನೀವು ಹೀಗೆ ಮಾಡಬಾರ್ದಿತ್ತು ಮೇಡಮ್. ಅದು ನನಗೊಂಚೂರು ಇಷ್ಟನೇ ಆಗಲಿಲ್ಲ.
ಮಾಡಿದೆ? ಇನ್ನೇನು ಮೇಡಮ್, ಅಲ್ಲ ಉತ್ತರ ಕರ್ನಾಟಕಕ್ಕೆ ನಮ್ಮನ್ನು ಕರೆದಿದ್ರೆ ನಾವು ಬರ್ತಾ ಇರಲಿಲ್ವೇ? ಅತ್ತೆ ಜೊತೆ ಹೋಗಿ ಕಳ್ಳರನ್ನ ಹಿಡ್ಕೊಂಬಂದ್ರಲ್ಲ. ಸಸ್ಪೆನ್ಷನ್ನಲ್ಲಿರೋ ಈ ಮುದುಕ ಯಾಕೆ ಬೇಕು ಅಂತ ನಾನು ಬಿಟ್ಟು ಹೋದ್ರೋ ಏನೋ. ಅಯ್ಯಯ್ಯೋ, ಮುದ್ಕನ? ಯಾರು, ನೀವಾ? ಮುನ್ಸ್ವಾಮಿ ಅವರೇ, ನಿಮಗೆ ರೆಸ್ಟ್ ಬೇಕಿತ್ತು. ಮಗಳ ಜೊತೆ ಆರಾಮಾಗಿ ಸಮಯ ಕಳೀಲಿ ಅಂತ ಕರೀಲಿಲ್ಲ. ಹ್ಞೂ ಮೇಡಮ್, ಮಗಳ ಜೊತೆ ಭಾಳ ಒಳ್ಳೆ ಸಮಯ ಕಳೆದೆ. ಅವಳು ಆಫೀಸ್ಗೆ ಹೋಗ್ಬೇಕಾದ್ರೆ ಅವಳನ್ನ ಗೇಟ್ವರೆಗೂ ಹೋಗಿ ಬಿಟ್ಟು ಬರೋದು, ಅವಳು ಬರೋವರೆಗೂ ಕಾಯೋದು, ಮನೆಗೆ ಬಂದು ಅವಳಿಗೋಸ್ಕರ ಬೇರೆ ಬೇರೆ ಥರ ಅಡುಗೆ ಮಾಡೋದು, ಆಮೇಲೆ ಜೊತೆಲಿ ಕೂತು ಹೊತ್ತಿಗೆ ಊಟ ಮಾಡೋದು. ಅವಳು ಶಾಲೆಗೆ ಹೋಗ್ಬೇಕಾದ್ರೆ ನಾನು ಎಷ್ಟು ಹೆಂಗೆ ಫೀಲ್ ಮಾಡ್ತಾ ಇದ್ನೋ ಈಗಲೂ ಅಷ್ಟೇ ಹೆಂಗೆ ಫೀಲ್ ಮಾಡ್ತಾ ಇದ್ದೆ ಮೇಡಮ್. ಒಂದು ಲೆಕ್ಕದಲ್ಲಿ ಸಸ್ಪೆಂಡ್ ಆಗಿದೆ ಒಳ್ಳೇದಾಯಿತು ಅನ್ನಿಸ್ತು ಮೇಡಮ್. ಹೆಚ್ಚು ಎಳೆದಾಡದೆ ನಮ್ಮ ಸಸ್ಪೆನ್ಷನ್ ಕ್ಲಿಯರ್ ಆಯ್ತಲ್ಲ, ಅದು ದೊಡ್ಡ ವಿಚಾರ ಮೇಡಮ್. ಆ ದೇವೇಂದ್ರ ಒಬ್ಬ ಈ ಎನ್ಕ್ವೈರಿನಲ್ಲಿ ಇಂಟರ್ಫಿಯರ್ ಆಗಲಿಲ್ಲ ಅಂದಿದ್ರೆ ನಾವು ಡ್ಯೂಟಿಗೆ ಇನ್ನೂ ಬೇಗ ಬರ್ತಿದ್ವಿ ಮೇಡಮ್. ಮೇಡಮ್, ಆ ವ್ಯಕ್ತಿ ಸ್ವಲ್ಪ ಪ್ರಭಾವಿ. ಅವನ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು ಮೇಡಮ್. ಗೊತ್ತು ಶಿವ ಅವರೇ, ನಿಮ್ಮ ಮತ್ತು ದೇವೇಂದ್ರನ ಮಧ್ಯೆ ಆಗಿರೋ ಮಾತುಕತೆನೂ ನನಗೆ ಗೊತ್ತು. ಆದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಯ್ಯೋ, ಇದರಲ್ಲಿ ನನ್ನ ದೊಡ್ಡಸ್ತಕ್ಕೆ ಏನಿದೆ ಮೇಡಮ್? ನನ್ನ ಜಾಗದಲ್ಲಿ ನೀವೇ ಇದ್ದಿದ್ರೂ ಅದನ್ನೇ ಮಾಡ್ತಿದ್ರಿ. ನಿಜ, ಆದರೆ ದುಡ್ಡಿನ ಆಸೆ ತೋರಿಸಿದಾಗ ಯಾರೇ ಆದರೂ ಮೊದಲು ಕಷ್ಟ ನೋಡ್ತಾರೆ ಹೊರತು ನ್ಯಾಯನಲ್ಲ. ನೀವು ನಿಮ್ಮ ಕಷ್ಟನೂ ಮೀರಿ ನಮ್ಮ ಜೊತೆ ನಿಂತ್ರಿ. ಒಂದು ವೇಳೆ ನೀವು ಅವ್ರ ಮಾತು ಕೇಳಿ ಉಲ್ಟಾ ಹೊಡೆದ್ಬಿಟ್ಟಿದ್ದಿದ್ರೆ ನಾವಿಲ್ಲಿರೋದಕ್ಕೆ ಆಗ್ತಿತ್ತ? ಅದಕ್ಕೆ ಥ್ಯಾಂಕ್ಸ್. ಮೇಡಮ್, ನೀವೀಗ ಹೇಳಿದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ. ಲಂಚ ತಗೊಂಡು ಪೊಲೀಸ್ ಅನ್ನೋ ಪದಕ್ಕೆ ಅಪಮಾನವಾಗಿದ್ದವ ನಾನು. ನನಗೆ ತಿದ್ಕೊಳ್ಳೋಕ್ಕೊಂದು ಅವಕಾಶ ಮಾಡಿಕೊಟ್ರಿ. ಅಷ್ಟೇ ಅಲ್ಲ, ನನ್ನ ಸಸ್ಪೆನ್ಷನ್ ಟೈಮಲ್ಲಿ ನನ್ನ ಮನೆ ಕಷ್ಟದಲ್ಲಿದ್ದಾಗ, ನನ್ನ ಮಗಳನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಒದ್ದಾಡ್ತಿದ್ದಾಗ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ಮನೆಯವ್ರ ಥರ ನನ್ನ ಸಹಾಯಕ್ಕೆ ನಿಂತ್ರಿ. ಇಷ್ಟೆಲ್ಲ ಮಾಡಿರೋ ನಿಮಗೆ ನಾನು ಏನೂ ಮಾಡಿಲ್ಲ ಮೇಡಮ್. ಬರೀ ಸತ್ಯದ ಪರ ನಿಂತೆ, ನಿಮ್ಮ ಪರ ನಿಂತೆ ಅಷ್ಟೇ ಮೇಡಮ್. ಬರೀ ಬಾಯಿ ಮಾತಿಗೆ ನೀವು ನಮ್ಮ ಮನೆಯವರು ಅಂತ ಹೇಳಲಿಲ್ಲ ಶಿವ ಅವರೇ. ನಿಜವಾಗ್ಲೂ ನೀವು ನಮ್ಮ ಫ್ಯಾಮಿಲಿ. जग में माया ब्रतुके माया ವೇದಾలలో ಸಾರಮಿಂತೇನೈ. ನಂಗಂತೂ ನಂಬೋಕೆ ಆಗ್ತಿಲ್ಲ. ಅಲ್ಲ, ಈ ಕೆಮ್ಮುತ ನವಿಲಾಗತ್ತೆ ಅಂತ ನಂಗೆ ನಂಬೋಕೆ ಸಾಧ್ಯ ಇಲ್ಲ. ಏನು ನಯ, ಏನು ವಿನಯ. ಅಜ್ಜಿ ಕಾಫಿ, ಬಾಲ ಕಾಫಿ. ನಿಂಗೆ ನಂಬಕ್ಕಾಗತ್ತೇನೆ? ಅತ್ತೆ, ಎಷ್ಟು ದಿನ ಅಂತ ನೋಡೋಣ ಇರಿ. ಸಾಕು ಸುಮ್ಮನಿರೆ. ನನಗೆ ಇದನ್ನೆಲ್ಲ ನಂಬಕ್ಕಾಗಲ್ಲ ಅಂತ ಇದ್ರೆ ಇವಳು ಸಾಕು ಸುಮ್ಮನಿರಿ ಅಂತ. ಏನೋ ಒಳ್ಳೆಯವಳು ಆಗ್ತಾ ಇದ್ದಾಳಲ್ಲ. ಆದರೆ ನನಗೂ ಸಂತೋಷ ಆಗುತ್ತೆ ಅತ್ತೆ. ನಾನೇನು ಬೇಡ ಅಂತೀನ? ಇಲ್ಲ ಅತ್ತೆ, ಈ ಸರಿ ನಾವು ಅವಳನ್ನ ನಂಬೋದು ಅನ್ಸುತ್ತೆ. ನೀವೊಂದ್ಸರಿ ಬಜ್ಜಿ ಅಂಗಡಿ ಹತ್ರ ಬಂದು ನೋಡಿ, ನಿಮಗೆ ನಂಬಿಕೆ ಬರುತ್ತೆ. ಸ್ವಲ್ಪನೂ ಕೀಳರಿಮೆ ಇಲ್ಲದೆ ಕಸ್ಟಮರ್ಸ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಬಜ್ಜಿ ಕರಿಯೋದ್ರಿಂದ ಹಿಡಿದು ಕ್ಲೀನಿಂಗ್ವರೆಗೂ ಎಲ್ಲ ನೋಡ್ಕೋತಿದ್ದಾಳೆ. ಎಷ್ಟೋ ಜನ ನನ್ನ ಹತ್ರನೇ ಬಂದು ಅವಳ ಪರಿವರ್ತನೆ ಬಗ್ಗೆ ಮಾತಾಡಿ ಹೋಗ್ತಾ ಇದ್ದಾರೆ.
ಎಷ್ಟು ಖುಷಿ ಆಗ್ತಿದೆ ಗೊತ್ತಾತೆ. ಮಾವ ಒಳ್ಳೇದನ್ನ ಒಳ್ಳೇದು ಅಂತ ಹೇಳಬಾರ್ದ ರುಕ್ಕು. ಇವಳೊಬ್ಳು ಮಾವ ಅಂತ ರಾಗ ಎಳಿತಾಳೆ. ಆಗಲಿ ಬಿಡಿ, ಒಳ್ಳೇದಾದ್ರೆ ಆಗಲಿ ಬಿಡಿ. ಅವಳು ಒಳ್ಳೇದಾದ್ರೆ ಬಾಲ್ನ ಅವಳೇ ನಿನಗೆ ಬಿಟ್ಕೊಡ್ತಾಳೆ ಅಲ್ವೇನೋ? ಅಜ್ಜಿ, ಆ ಮಾತು ಬಿಡಿ. ದಿನ ಬೆಳಿಗ್ಗೆ ಎದ್ದು ಪೇಪರ್ ಹಾಕೋದು, ಹಾಲು ಹಾಕೋದು ಅಂದರೆ ಏನು ಸುಮ್ಮನೆನಾ? ಅದಕ್ಕೆ ದೃಢವಾದ ಮನ್ಸು ಬೇಕು. ಸುಮ್ಮನೆ ಇಷ್ಟೊಂದೆಲ್ಲ ಕಷ್ಟಪಡೋಕ್ಕಾಗಲ್ಲ ಬಿಡಿ. ಅದೇನೋ ನಿಜ ಬಾಲ, ಆದರೆ ಅದೆಲ್ಲಿ ನಾಟಕ ಆಗ್ಬಿಡುತ್ತೋ ಅನ್ನೋ ಭಯ. ನನ್ಗ್ಯಾಕೋ ಮಾವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಳು ಮಾಡ್ತಿರೋ ನಾಟಕ ಅಂತ ಅನಿಸ್ತಾ ಇದೆ. ಆಯಿತು, ಅವಳು ಬದಲಾಗ್ತಾಳೋ ಬಿಡ್ತಾಳೋ. ನನಗಂತೂ ಈ ಥರ ಮನೇಲಿ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಅವಳು ಅವಳು ನಿನ್ನ ಜೊತೆಗೆ ಕೆಲಸ ಮಾಡ್ತಾಳ ಮಾವ? ಬೇಡ ಬಿಡಿ, ಅವಳಿಗೆ ಬೇರೆ ಕೆಲಸ ನೋಡ್ಕೊಳಕ್ಕೆ ಹೇಳ್ತೀನಿ. ಹೌದು ಬಾಲ, ಹಾಗೆ ಮಾಡು. ಅವಳು 4 ದಿನ ಜೋಶಲ್ಲಿ ಕೆಲಸ ಮಾಡಿಬಿಟ್ಟು ಆಮೇಲೆ ಮಾಡಲ್ಲ ಅಂದರೆ ನಿನಗಿರೋ ಕಸ್ಟಮರ್ಸ್ನ ನೀನು ಕಳ್ಕೊಬೇಕಾಗತ್ತಲ್ವಾ? ಹೌದು ಬಲ, ಹಾಗೆ ಮಾಡು. ಮೊದಲೇ ಎಡವಟ್ ರಾಣಿ. ಏನೇ ಅವಳು ನಂಬಿಸೋ ಥರ ಆ್ಯಕ್ಟ್ ಮಾಡಿದ್ರು ನೀನು ಅವಳ ಮೇಲೆ ಒಂದು ಕಣ್ಣಿಟ್ಟು. ಯಾಕೋ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಬರ್ತಾ ಇಲ್ಲಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಜ್ಜಿ, ದಿವ್ಯಾ ಬಂದ ತಕ್ಷಣ ಮಾತಾಡ್ತೀನಿ. ಇನ್ಮೇಲೆ ದಿನ ಬಾಲ ಮಾಡ್ತಾ ಇರು, ಬೋಂಡ ಬಜ್ಜಿ ಎಲ್ಲ ತಿನ್ಬೋದು. ಅತ್ತೆ ಮತ್ತೆ ಶುರುವಾಯ್ತಾ ನಿಮ್ಮದು? ಇನ್ಮೇಲೆ ಬಜ್ಜಿ ಗಿಜ್ಜಿ ಅನ್ನೋ ಹಾಗಿಲ್ಲ. ಸ್ವಲ್ಪ ದಿನ ಆದರೂ ಬಾಯಿ ಕಟ್ಟಿ. ಬಾಲ ಮಾಡ್ತಾ ಇರೋ ಬೋಂಡ ಬಜ್ಜಿ ಮಾತ್ರ ತಿನ್ಬೇಡ ಅಂತ ಹೇಳಬೇಡ ಕಣೆ, ಪ್ಲೀಸ್. ಯಾ, ಪೇಮೆಂಟ್ಸ್ ಎಲ್ಲ ಅಕೌಂಟ್ ಡಿಪಾರ್ಟ್ಮೆಂಟಿಂದ ಕ್ಲಿಯರ್ ಮಾಡಿ ನನಗೆ ರಿಸಿಪ್ಟ್ ಕಳಿಸಿ. ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಟ್ ಯಾರು ನೀವು? ಏಯ್, ಏನಾಗಿದೆ ನಿನಗೆ? ಏನು ಹಂಗೆ ಕೇಳ್ತಿದ್ಯಾ? ನಾನು ಯಾರು ಅಂದರೆ ಮಿಸ್ಟರ್ ಕಾರ್ತಿಕ್ ಕೋಟೆ ಮನೆ ಹೆಂಡತಿ, ಮಿಸಸ್ ಕಾರ್ತಿಕ್. ಹೌದಾ? ಇವಾಗ ನೆನ್ಪು ಬಂತಾ? ಅದು ಮರೆಯೋ ವಿಷಯನಾ ಸ್ವಾಮಿ? ಇಷ್ಟು ದಿನ ದೇಶಾಂತರ ಹೋಗಿದ್ರಲ್ಲ, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಎಲ್ಲೋ ನನ್ನ ಮರ್ತೋಗಿದ್ದೀರಾ ಅನ್ಕೊಂಡೆ. ಈ ಬೂಪನ್ ಮರೆಯೋದಕ್ಕಾಗತ್ತಾ? ಅಲ್ಲಿದ್ರು ಎಲ್ಲಿದ್ರು ನೀನು ಮಾತ್ರ ಈ ಹೃದಯದಲ್ಲೇ ಇರ್ತೀಯ. ಈ ಡೌಗೇನು ಕಡಿಮೆ ಇಲ್ಲ. ಯಾಕಪ್ಪ ಹಾಗೆ ಹೇಳ್ತೀಯ? ಆದರೂ ಅತ್ತೆ ಸೊಸೆ ದೇವಸ್ಥಾನಕ್ಕೆ ಹೋಗಿ ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ. ಮತ್ತೆ ಸುಮ್ಮನೆನಾ ನಮ್ಮ ಕಾಂಬೋ? ಅದು ಸರಿ, ನಿಮ್ಮ ಕಾಂಬೋಲಿ ಬಡಪಾಯಿ ಆಗಿದ್ದು ನಾನು, ನಮ್ಮಪ್ಪ. ಅಪ್ಪ ಏನೋ ಫ್ರೀಡಮ್ನ ಎಂಜಾಯ್ ಮಾಡ್ತಾಯಿದ್ರು, ಆದರೆ ನಮ್ಗೆ ಈ ಥರ ಫ್ರೀಡಮ್ಮೇ ಬೇಡವೇ. ನಾನು ಯಾವಾಗಲೂ ನಿನ್ನ ಪ್ರೀತಿಲೇ ಬಂದಿ ಆಗಿರಬೇಕು ಸತ್ಯ. ಹತ್ತು ದಿನ ಆಚೆ ಹೋಗಿದ್ದಕ್ಕೆ ಈ ಲೆವೆಲಲ್ಲಿ ಪ್ರೀತಿ ಉಕ್ಕಿ ಹರಿತಿದ್ಯಾ? ಹಾಗೇನಿಲ್ವಲ್ಲ, ಪ್ರೀತಿ ಯಾವಾಗಲೂ ಹಾಗೇ ಇರುತ್ತೆ. ಅದನ್ನು ನೋಡೋ ಕಣ್ಗಳಲ್ಲಿ ಪ್ರೀತಿ ಇರಬೇಕಷ್ಟೆ. ಬೇಜಾರಾಯ್ತಾ ನಾವಿಬ್ರು ಸುಳ್ಳು ಹೇಳಿ ಹೋದ್ವಿ ಅಂತ? ನೀವು ಹೋಗ್ತಾ ಇರಬೇಕಾದ್ರೇನೋ ಬೇಜಾರಾಯಿತು, ಆದರೆ ವಿಷಯ ಎಲ್ಲ ಗೊತ್ತಾದ್ಮೇಲೆ ಫುಲ್ ಪ್ರೌಡ್ ಫೀಲಿಂಗ್. ನೀನು ಸಾಧನೆ ಮೇಲೆ ಸಾಧನೆ ಮಾಡ್ತಾಯಿದ್ರೆ ನಾನೇನೋ ಅಚೀವ್ ಮಾಡಿರೋ ಥರ ಫೀಲಿಂಗು. ಆಮ್ ಅ ಪ್ರೌಡ್ ಹಸ್ಬೆಂಡ್, ಏನೋ. ನಿಜವಾಗ್ಲೂ? ಇವಾಗ ಯಾಕಮ್ಮ ಈ ಡೌಟು? ಪ್ರಪಂಚ ನೋಡ್ತಾ ಇದ್ದೀನಲ್ವಾ ಅಮೂಲ್ ಬೇಬಿ, ಹೆಂಡತಿ ಸಾಧನೆ ಮಾಡಿಬಿಟ್ರೆ ಗಂಡನ್ಗೇನೋ ಕಿರಿಕಿರಿ, ತನಗಿಂತ ಹೆಂಡತಿ ಮೇಲಿರಬಾರ್ದು ಅಂತ ಯೋಚನೆ ಮಾಡ್ತಾರೆ, ಜಗಳನೂ ಆಡ್ತಾರೆ. ಅವರೆಲ್ಲ ಯಾಕೆ ಆ ರೀತಿ ಇರ್ತಾರೆ?
ಬೇರೆ ಗಂಡಂದಿರ ಬಗ್ಗೆ ನನಗೆ ಗೊತ್ತಿಲ್ಲ ಸತ್ಯ. ನಾನಂತೂ ಸೀದಾ ಸಾದಾ. ನೀನು ಏಳಿಗೆ ನೋಡಿ ಜೆಲಸಿ ಪಟ್ಕೊಂಡು ನಾನು ಏನು ಮಾಡಲಿ ಹೇಳು? ನಾವು ಪ್ರೀತಿಸೋರು ಮುಂದಕ್ಕೆ ಹೋದರೆ ಅವ್ರ ಜೊತೆ ನಾವೊಂದು 2 ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ಅವ್ರನ್ನ ಹಿಂದೆ ಎಳಿಬಾರ್ದು. ಹೊರಗಡೆ ಪ್ರಪಂಚದ ಜೊತೆ ಗುದ್ದಾಡೋದು ಇದ್ದೇ ಇರುತ್ತೆ ಅಮಲ್ ಬೇಬಿ. ಆದರೆ ನಿನ್ನಂಥ ಗಂಡ ಇದ್ರೆ ಮನೇಲಾದರೂ ನೆಮ್ಮದಿಯಾಗಿರ್ಬೋದು. ಓಹೋ ಹೋ, ಇಷ್ಟೊಂದೆಲ್ಲ ಎಮೋಷ್ನಲ್ ಆಗೋದು ಏನೂ ಬೇಡ. ಇದರಲ್ಲಿ ದೊಡ್ಡಸ್ತಿಗೆ ಏನೂ ಇಲ್ಲ ಸತ್ಯ. ನನ್ನ ಪ್ರಕಾರ ಎಲ್ಲರೂ ಹೀಗೆ ಇರಬೇಕು. ಅವ್ರವ್ರ ಹೆಂಡತಿ ಬಗ್ಗೆ ಅವ್ರಿಗೆ ಹೆಮ್ಮೆ ಇಲ್ಲ ಅಂದರೆ ಇನ್ನು ಯಾರಿಗೆ ಹೆಮ್ಮೆ ಆಗತ್ತೆ ಹೇಳು? ಆದರೆ ಒಂದು ವಿಷಯ, ಇನ್ಮೇಲಿಂದ ನೀನೆಲ್ಲಾದ್ರೂ ಹೋಗಬೇಕಾದ್ರೆ ನನ್ನೂ ಕರ್ಕೊಂಡು ಹೋಗು ಪ್ಲೀಸ್. ನೀನು ಬಿಟ್ಟಿರೋಕೆ ನನ್ನ ಕೈಲಿ ಆಗಲ್ಲ ಸತ್ಯ. ಆಯ್ತು ಸಾಹೇಬ್ರೆ, ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ. ಹೋಗೋದಾದ್ರೆ ನಿಮ್ಮನ್ನ ಕಂಕ್ಳಲ್ಲೇ ಎತ್ಕೊಂಡು ಹೋಗ್ತೀನಿ. ಓಕೆನಾ? ರೀಲಿ? ಇದೇ ಖುಷಿಲಿ? ಇದೇ ಖುಷಿಗೆ? ಅದೇ ಇದೇ ಖುಷಿಗೆ. ಇದೇ ಖುಷಿಲಿ ಅತ್ತೆ. ಅಮ್ಮ, ಏ ಸತ್ಯ, ಅಂತೂ ಅತ್ತೆ ಸೊಸೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ ಹೋದಾಗಲೇ ನನಗೇನೋ ಒಂಥರ ಅನುಮಾನ ಶುರುವಾಗಿತ್ತು. ನಾನು ಜೊತೆಗೆ ಬರ್ತೀನಿ ಅಂದ್ರು, ಬೇಡ ಅಂದ್ರು. ಮಕ್ಕಳಾಗ್ಲಿ ಅಂತ ಹರಕೆ ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗೋದಂತೆ, ಆದ್ರೆ ಕಾರ್ತಿನೇ ಬರೋದು ಬೇಡವಂತೆ. ಅಲ್ಲ, ಇದು ಹೇಗೆ ಅಂತ. ಅಂದರೆ ಈ ವಿಚಾರವಾಗಿ ನಿನ್ನ ಹತ್ರ ಏನು ಹೇಳಲೇ ಇಲ್ವೇನಮ್ಮ? ಹಾಂ, ನೋಡ್ದ ನಿಮ್ಮ ಅಕ್ಕ ಮತ್ತು ನಿನ್ನ ಸೊಸೆ ಯಾವ ರೀತಿ ಬೆಳೆಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲಪ್ಪ, ಇದ್ರ ಮಧ್ಯದಲ್ಲಿ ಸತ್ಯ ಫೋನ್ ಮಾಡಿ ಏನೋ OTP ಕೊಡು ಅಂತಾನು ಕೇಳಿದ್ಲು. ನಾನು ಇವಳು ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾಳೆ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ವಿಷಯ ಇದು. ಬಹುಶಃ ಪೊಲೀಸ್ ಹಿಸ್ಟ್ರಿಲಿ ಇದೇ ಮೊದಲಿರ್ಬೇಕು ಅನ್ಸತ್ತೆ. ಅತ್ತೆ ಸೊಸೆ ಸೇರಿ ಈ ಥರ ಕೇಸ್ನ ಸಾಲ್ವ್ ಮಾಡಿರೋದು. ಡೌಟೇ ಬೇಡ ಚಿಕ್ಕಿ. ಅಂತೂ ಇಂತೂ ಅತ್ತೆ ಸೊಸೆ ಇಬ್ರು ಸೇರಿ ಈ ಮಿಷನ್ ಹನಿಮೂನ್ನ ಗೆದ್ರು. ಅವರು ಗೆಲ್ಲೋದು ಹಾಗಿರಲಿ, ನೀನು ಯಾವಾಗಪ್ಪ ಗೆಲ್ಲೋದು? ಅಪ್ಪ, ಅವರಿಬ್ರು ಗೆದ್ಮೇಲೆ ನಾನು ಗೆದ್ದಂಗೆ ತಾನೆ. ಎಲ್ಲರ ಮನೇಲೂ ಅತ್ತೆ ಸೊಸೆ ಜಗಳ ಆಡಿ ಮಗನಿಗೆ ತಲೆನೋವಾಗಿರುತ್ತೆ. ಆದ್ರೆ ಇಲ್ಲಿ ಸದ್ಯ ನನ್ಗದಿಲ್ವಲ್ಲ, ನಾನೇ ಗೆದ್ದೆ. ಲೋ ಕಾರ್ತಿ, ಭಾವ ಕೇಳಿದ್ದು ಅದಲ್ಲಪ್ಪ. ಅಲ್ವಾ? ಮತ್ತಿನ್ನೇನಪ್ಪ? ಅಲ್ಲ, ನೀವಿಬ್ರು ಈ ಥರ ನಗ್ತಿದ್ರೆ ನನಗೆ ಹೇಗೆ ಅರ್ಥ ಆಗಬೇಕು? ಅಪ್ಪ, ಸ್ವಲ್ಪ ಅರ್ಥ ಆಗೋ ಹಾಗೆ ಬಿಡ್ಸ್ ಹೇಳಿ. ಇದನ್ನೂ ನಾನೇ ಹೇಳಬೇಕೇನೋ ನಿನಗೆ? ಇನ್ನೇನು ಮತ್ತೆ? ಚಿಕ್ಕಿ, ನೀವಾದರೂ ಹೇಳಿ ಚಿಕ್ಕಿ, ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂತ. ಅಪ್ಪ, ಅದು ಏನು ಅಂತ ನೀವೇ ಹೇಳಿ. ಮಿಷನ್ ಹನಿಮೂನ್ ಅತ್ತೆ ಸೊಸೆದ್ ಮುಗೀತು, ಈಗ ಮಿಷನ್ ಮೊಮ್ಮಗು ಯಾವಾಗ ಅಂತ ಕೇಳ್ತಿದ್ದಾರೆ ಕಣೋ ನಿಮ್ಮಪ್ಪ. ಓಹೋ, ದಯಮಾಡಿಸ್ಬೇಕು ಸೀತಾಮಾತೆಯವರು. ಹೇಗಿದ್ದೀರಿ ರಾಯ್ರೆ? ಹಾಂ, ಚೆನ್ನಾಗಿದ್ದೀರಾ ಅಲ್ವೋ? ಅವ್ರು ಹೇಳಿದಷ್ಟು ಗೊತ್ತಾಗ್ಲಿಲ್ವೇನೋ ನಿನಗೆ? ಇದಾ ನೀವು ಹೇಳಿದ್ದು? ನೋಡಕ್ಕ, ನಿನ್ ಮಗರಾಯ ಹೇಗ್ ನಾಚ್ಕೋತಾ ಇದ್ದಾನೆ ಅಂತ. ಇನ್ನಾದರೂ ಈ ನಾಚಿಕೆ ಪಾಚಿಕೆನೆಲ್ಲ ಬಿಟ್ಟು ಆದಷ್ಟು ಬೇಗ ಒಂದು ಮೊಮ್ಮಗನ ಕೊಡೋ, ನಾವು ಆಯಿ ಅಂತ ಆಡಿಸ್ಕೊಂಡಿರ್ತೀವಿ. ಅಪ್ಪ, ನಾನು ಯಾವಾಗಲೂ ರೆಡಿ. ನನಗೂ ಒಂದು ಮಗು ಮಾಡ್ಕೊಬೇಕು, ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ನಾನು ಒಪ್ಕೊಂಡ್ರು ನಿಮ್ಮ ಸೊಸೆ ಒಪ್ಕೋಬೇಕಲ್ಲ. ಅಷ್ಟೇ ತಾನೇ, ನನ್ನ ಸೊಸೆನ ಒಪ್ಸೋ ಜವಾಬ್ದಾರಿ ನಂದು. ನಾನೇನಾದರೂ ಹೇಳಿದ್ರೆ ಅವಳು ಯಾವತ್ತೂ ನನ್ನ ಮಾತನ್ನು ತೆಗೆದು ಹಾಕಲ್ಲ. ಓ ಹೌದಾ? ಸರಿ, ಹಾಗಿದ್ರೆ ಅಮ್ಮ ಇಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ.
ಹಾಗಾದರೆ ಸೀತಾ ಆದಷ್ಟು ಬೇಗ ನಮ್ಮ ಮನೇಲಿ ತೊಟ್ಲು ತೂಗೋ ಸಮಯ ಬಂತು ಅಂತ ಅರ್ಥ ಅಲ್ವಾ? ಹ್ಞೂ ರೀ, ಎಷ್ಟೋ ವರ್ಷಗಳ ಮೇಲೆ ನಮಗೆ ಆ ಭಾಗ್ಯ ಸಿಗ್ತಾ ಇದೆ. ಇದ್ರ ಬಗ್ಗೆ ಸತ್ಯನ ಹತ್ರ ಮಾತಾಡಬೇಕು. ಮಾತಾಡು ನೀನು ಹೇಳಿದ್ರೆ ನಿನ್ನ ಮಾತನ್ನ ಅವಳು ಯಾವತ್ತೂ ತೆಗೆದಾಕೋದೇ ಇಲ್ಲ. ಅದು ಗೊತ್ತು ರೀ ನನಗೆ. ಬಾವಾ ಅವಳು ಯಾರ್ ಸೊಸೆ? ಕೋಟೆ ಮನೆ ಸೀತಮ್ಮನ ಸೊಸೆ. ಹೌದು, ಕೋಟೆ ಮನೆ ಸೀತಮ್ಮನ ಸೊಸೆ.